ಮಿತ್ರರೇ ನಮಸ್ಕಾರ. ಮಿತ್ರರೇ, 2025 ಕಳೆದು 2026 ಬರ್ತಾ ಇದೆ. ಈ 2025 ಇದೆಯಲ್ಲ, ವಿಶ್ವದ ಯಾವ ದೇಶಕ್ಕೆ ಅತ್ಯಂತ ಮಾರಕವಾಗಿತ್ತು ಅಂತ ಕೇಳಿದ್ರೆ ನೀವು ಯಾವುದೇ ಮುಲಾಜಿಲ್ಲದೆ ಹೇಳಬಹುದು, ಅದು ಇರಾನ್ ಅಂತ. ಇರಾನ್ ಟೋಟಲಿ ನಾಶ ಆಗಿ ಹೋಗಿದೆ. ಮಿತ್ರರೇ, ನಾನೇನು ಹಳೆ ಕತೆ ಹೇಳೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ. ಸದ್ಯ ಇರಾನ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಗಿದೆ. ಜನ ಬೀದಿಗಿಳಿತಾ ಇದ್ದಾರೆ. ಎಲ್ಲ ಯೂನಿವರ್ಸಿಟಿಗಳಿಂದ ವಿದ್ಯಾರ್ಥಿಗಳು ರಸ್ತೆಗಿಳಿತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹೇಗಾಯಿತು, ನೇಪಾಳದಲ್ಲಿ ಹೇಗಾಯ್ತಲ್ಲ, ಅದೇ ಪರಿಸ್ಥಿತಿ ಇರಾನ್ನಲ್ಲೂ ಕೂಡ ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಲ್ಲಿನ ಸರ್ಕಾರ ಒಪ್ಕೊಳ್ತಾ ಇದೆ, ಹೌದು ನೀವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸರಿಯಾಗಿದೆ, ನಿಮಗೆ ಕಷ್ಟ ಇದೆ, ಆದರೆ ನಾವು ಹೆಲ್ಪ್ಲೆಸ್ ಹೀಗಂತ ಹೇಳುವ ಪರಿಸ್ಥಿತಿಗೆ ಇರಾನ್ನ ಸರ್ಕಾರ ಬಂದು ತಲುಪಿದೆ. ಇಸ್ರೇಲ್ ಈ ಹಿಂದೆ 12 ದಿನದ ಯುದ್ಧ ಮಾಡಿತ್ತಲ್ಲ, ಆಗ ಅವರು ಇರಾನ್ನ ರೆಜೀಮ್ ಚೇಂಜ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ರು. ಅಂದರೆ ಕಂಪ್ಲೀಟ್ ಇರಾನನ್ನು ನಾಶ ಮಾಡುವಂತಹ ಉದ್ದೇಶದಿಂದ ನೆತನ್ಯಾಹು ಯುದ್ಧವನ್ನು ಆರಂಭಿಸಿದ್ರು. ಮಿತ್ರರೇ, ಯುದ್ಧ 12 ದಿನಕ್ಕೆ ನಿಂತು ಹೋಯಿತು. ಆಗ ಕೆಲವರು ಅಂದುಕೊಂಡಿದ್ರು ಇರಾನ್ ಬಚಾವಾಯಿತು ಅಂತ. ಆದರೆ ಮಿತ್ರರೇ, ಹಾಗಾಗಿಲ್ಲ. ಯುದ್ಧ ನಿಂತರೂ ಕೂಡ ಇರಾನ್ ಮುಗಿದು ಹೋಗಿದೆ. 2026ರಲ್ಲಿ ಇರಾನ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೇ ಪ್ರಶ್ನೆ ಮೂಡ್ತಾ ಇದೆ. ಅಂತಹ ಒಂದು ಸ್ಥಿತಿ ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಹಾಗಾದರೆ ಇರಾನ್ನಲ್ಲಿ ಯಾಕೋಸ್ಕರವಾಗಿ ಹೀಗಾಗ್ತಾ ಇದೆ, ಜನ ಯಾಕೆ ಬೀದಿಗಿಳಿತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಏನು, ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನನಗೆ ಸರಿಯಾಗಿ ನೆನಪಿದೆ, ಈ ಇರಾನ್ ಮತ್ತು ಇಸ್ರೇಲ್ ನಡುವೆ 12 ದಿನದ ಯುದ್ಧ ಆಯ್ತಲ್ಲ, ಅದಾಗ್ತಿದ್ದ ಹಾಗೆ ಇರಾನ್ಗೆ ಏನೇನು ಹಾನಿಯಾಗಿದೆ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ. ಆ ಸಂದರ್ಭದಲ್ಲಿ ಕೆಲವರಿಗೆ ಅದು ಇಷ್ಟ ಆಗಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಗೆದ್ದಿದ್ದು ಇರಾನ್, ಇನ್ನೊಂದೆರಡು ದಿನ ಯುದ್ಧ ಮುಂದುವರೆದಿದ್ದೆ ಆದರೆ ಇಸ್ರೇಲ್ ನಾಶ ಆಗಿ ಹೋಗ್ತಾ ಇತ್ತು, ಇಸ್ರೇಲ್ ಇನ್ನೇನು ತಲೆ ಎತ್ಕೊಂಡಿರೋದಿಲ್ಲ, ಅಷ್ಟರ ಮಟ್ಟಿಗೆ ಇಸ್ರೇಲ್ಗೆ ಇರಾನ್ ಹಾನಿ ಮಾಡಿಬಿಟ್ಟಿದೆ, ಹೀಗೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು. ಇರಾನ್ ಕೂಡ ಮಾನ ಮರ್ಯಾದೆಯನ್ನು ಬಿಟ್ಟು ಸಂಭ್ರಮಾಚರಣೆಯನ್ನು ಮಾಡಿತ್ತು. ಪಾಕಿಸ್ತಾನ ಹೇಗೆ ಆಪರೇಷನ್ ಸಿಂಧೂರದ ವೇಳೆ ನಾವೇ ಗೆದ್ದುಬಿಟ್ವಿ ಅಂತ ಹೇಳಿ ತಮ್ಮ ಜನರಿಗೆ ಮಂಕು ಬೂದಿ ಎರಚುವಂತಹ ಕೆಲಸ ಮಾಡಿತ್ತೋ, ಸೇಮ್ ಟು ಸೇಮ್ ಇರಾನ್ ಮಾಡಿತ್ತು. ಇರಾನ್ನ ಬೀದಿಗಳಲ್ಲಿ ಸಂಭ್ರಮಾಚರಣೆಗಳು ನಡೆದಿದ್ವು. ಅವತ್ತು ಯಾರು ಸಂಭ್ರಮಾಚರಣೆಯನ್ನ ಮಾಡಿದ್ರೋ, ಅವತ್ತು ಯಾರು ಇರಾನ್ ಗೆದ್ದಿದೆ ಅಂತ ಹೇಳ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಈಗ ಉತ್ತರ ಸಿಕ್ಕಿದೆ. ಇರಾನ್ ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಸ್ವತಃ ಇರಾನ್ನ ಜನ ಹೇಳ್ತಾ ಇದ್ದಾರೆ, ಡೆತ್ ಟು ಕಮಿನಾಯ್, ಡೆತ್ ಟು ಡಿಕ್ಟೇಟರ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಅಂದರೆ ಇರಾನ್ನ ಸರ್ವೋಚ್ಚ ನಾಯಕನಾಗಿರುವಂತಹ ಕಮಿನಾಯಿಗೆ ಸಾವಾಗಲಿ, ಇರಾನ್ನ ಸರ್ವಾಧಿಕಾರಿಯಾದಂತಹ ಕಮಿನಾಯಿಗೆ ಸಾವಾಗಲಿ ಅಂತ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಪ್ರತಿಭಟನೆಯನ್ನು ಸಣ್ಣ ಪುಟ್ಟದಾಗಿ ನಡೀತಾ ಇಲ್ಲ. ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಇರಾನ್ನ ಬಹುತೇಕ ನಗರಗಳಿಗೆ ಈ ಪ್ರತಿಭಟನೆ ವ್ಯಾಪಿಸಿದೆ. ಯಾವ ಪ್ರಮಾಣದಲ್ಲಿ ನಡೀತಾ ಇದೆ ಅಂತಂದ್ರೆ, ಇರಾನ್ನ 10ಕ್ಕೂ ಹೆಚ್ಚು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಅಂಗಡಿ ಮುಂಗಟ್ಟುಗಳ ಮಾಲೀಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದ್ರೆ ಈಗ ಯಾಕೆ ಪ್ರತಿಭಟನೆ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ಬೇರೇನೂ ಕಾರಣ ಅಲ್ಲ. ಇರಾನ್ನ ಎಕಾನಮಿ ಕೊಲ್ಯಾಪ್ಸ್ ಆಗಿದೆ. ಇರಾನ್ನ ಕರೆನ್ಸಿ ಅಂತೂ ಪಾತಾಳವನ್ನು ಸೇರಿದೆ. ಇರಾನ್ನ ಜನರಿಗೆ ಪರ್ಚೇಸಿಂಗ್ ಪವರೇ ಇಲ್ಲ. ಇಂತಹ ಪರಿಸ್ಥಿತಿ ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಇರಾನ್ನ ಕರೆನ್ಸಿ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳೋದ್ನಲ್ಲ, ಕೆಲವರಿಗೆ ಅನ್ಸಿರಬಹುದು ಭಾರತದ ಕರೆನ್ಸಿಯೂ ಕೂಡ ಬಹಳ ಕುಸಿತ ಕಂಡಿದೆಯಲ್ಲ, ಅದರಲ್ಲೇನು ವಿಶೇಷತೆ ಅಂತ. ನಾವು ಭಾರತದ ರೂಪಾಯಿ ಡಾಲರ್ ಎದುರು ಈ ಹಿಂದೆ 85 ರೂಪಾಯಿ ಇತ್ತು ವರ್ಷಾರಂಭದಲ್ಲಿ, ಈಗ ಅದು 90 ರೂಪಾಯಿಗೆ ಹೋಗ್ಬಿಟ್ಟಿದೆ. ಇದಕ್ಕಿಂತ ಇನ್ನೇನ್ರಿ ಕುಸಿತ ಬೇಕು ಅಂತೇಳಿ ಆಕ್ರೋಶ ಹೊರ ಹಾಕ್ತಾ ಇದ್ವಿ. ಒಂದು ರೀತಿಯಲ್ಲಿ ಭಾರತೀಯರಿಗೆ ಆತಂಕವೂ ಕೂಡ ಉಂಟಾಗಿತ್ತು. $1 = 90 ರೂಪಾಯಿ ಅಂತಂದ್ರೆ ಊಹೆ ಮಾಡೋದಕ್ಕಾದ್ರೂ ಸಾಧ್ಯವಾ ಅಂತ. ಆದರೆ ಮಿತ್ರರೇ, ಇರಾನ್ನ ರಿಯಾಲ್ ಇದೆಯಲ್ಲ, ನಮ್ಮಲ್ಲಿ ರೂಪಾಯಿ ಇದ್ದ ಹಾಗೆ ಅಲ್ಲಿನ ಕರೆನ್ಸಿಯನ್ನು ರಿಯಾಲ್ ಅಂತ ಕರೆಯಲಾಗುತ್ತೆ. ಆ ಇರಾನ್ನ ರಿಯಾಲ್ ಡಾಲರ್ ಎದುರು ಎಷ್ಟು ಕುಸಿತ ಕಂಡಿರಬಹುದು ಗೊತ್ತಾ? ನೀವು ಕನಸು ಮನಸ್ಸಿನಲ್ಲೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. $1 ಅಮೆರಿಕನ್ = 1.42 ಮಿಲಿಯನ್ ರಿಯಾಲ್. ನನಗೆ ಒಮ್ಮೆ ಈ ಸುದ್ದಿಯನ್ನು ಕೇಳಿ ನಂಬೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅನೇಕ ವೆಬ್ಸೈಟ್ಗಳಲ್ಲಿ ಕ್ರಾಸ್ ಚೆಕ್ ಮಾಡಿದೆ, ನಿಜವಾಗ್ಲೂ ಹೀಗಾಗೋದಕ್ಕೆ ಸಾಧ್ಯವಾ ಅಂತ. ಯಾಕೆ ಕೇಳಿದ್ರೆ, ಅಮೆರಿಕದ $1 ಇದೆಯಲ್ಲ, ಅಂದ್ರೆ ನಾವು 90 ರೂಪಾಯಿ ಕೊಡ್ತೀವಲ್ಲ, ಆ ಜಾಗಕ್ಕೆ ಇರಾನ್ 14,20,000 ರಿಯಾಲನ್ನು ಕೊಡುತ್ತೆ. 2016-17ರಿಂದ ರಿಯಾಲ್ ನಿರಂತರವಾಗಿ ಕುಸಿತ ಕಾಣ್ತಾನೆ ಬಂದಿದೆ. 2022ರಲ್ಲಿ 4,30,000 ರಿಯಾಲ್ ಇತ್ತು $1ಗೆ. ಈಗ ಕೇವಲ 3 ವರ್ಷದಲ್ಲಿ ಅದು 14,20,000 ರೀಚ್ ಆಗಿದೆ. ಯಾಕೆ ಹೀಗಾಗಿದೆ ಕೇಳಿದ್ರೆ, ಆನ್ಸರ್ ಬಹಳ ಸಿಂಪಲ್. ಇರಾನ್ ಮೇಲಿನ ನಿರ್ಬಂಧಗಳು ಇರಾನನ್ನು ಕಿತ್ತು ತಿನ್ನೋದಕ್ಕೆ ಶುರು ಮಾಡಿದೆ. ಒಂದು ಕಡೆ ಯುರೋಪಿಯನ್ ಯೂನಿಯನ್ನ ನಿರ್ಬಂಧ ಇದೆ, ಇನ್ನೊಂದು ಕಡೆ ವಿಶ್ವಸಂಸ್ಥೆಯ ನಿರ್ಬಂಧ ಇದೆ, ಮತ್ತೊಂದು ಕಡೆ ಅಮೆರಿಕದ ನಿರ್ಬಂಧಗಳು ಕೂಡ ಇದ್ದಾವೆ. ಇರಾನ್ನ ಆಯಿಲ್, ಫಿನಾನ್ಸ್, ಮಿಲಿಟರಿ ಈ ಎಲ್ಲ ಸೆಕ್ಟರ್ ಮೇಲೂ ಕೂಡ ಅತಿಯಾದಂತಹ ನಿರ್ಬಂಧ ಇದೆ.
ಹಾಗೆ ನೋಡೋಕೆ ಹೋದರೆ ಇರಾನ್ ಮೇಲೆ ಮೊದಲಿನಿಂದಲೂ ಕೂಡ ನಿರ್ಬಂಧ ಇದೆ, ದಶಕಗಳಿಂದಲೂ ಕೂಡ ನಿರ್ಬಂಧವನ್ನು ವಿಧಿಸಲಾಗ್ತಾ ಇದೆ. ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ ಅಷ್ಟೇ. ಹಾಗಾದರೆ ತಕ್ಷಣಕ್ಕೆ ಏನು ಕಾರಣ ಆಯಿತು ಇರಾನ್ನ ಎಕಾನಮಿ ಇಷ್ಟೊಂದು ಕುಸಿತ ಕಾಣೋದಕ್ಕೆ ನೋಡಿದ್ರೆ, ಮುಖ್ಯವಾಗಿ 2023ರಲ್ಲಿ ಹಮಾಸ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಶುರುವಾಯಿತಲ್ಲ, ಇದು ಇರಾನ್ನ ಪಾಲಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿತು. ಮೊದಲನೆಯದಾಗಿ ಹಮಾಸ್ ಇರಾನ್ನ ಫ್ರಾಕ್ಸಿ ಆಗಿತ್ತು. ಹಮಾಸ್ಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೊಡುವ ಜವಾಬ್ದಾರಿ ಇರಾನ್ನ ಮೇಲಿತ್ತು. ಅದಾಗ್ತಿದ್ದ ಹಾಗೆ ಇರಾನ್ನ ಇನ್ನೊಂದು ಫ್ರಾಕ್ಸಿ ಆದಂತಹ ಹಿಜ್ಬುಲ್ಲಾ ಕೂಡ ಯುದ್ಧದಲ್ಲಿ ಭಾಗಿಯಾಯಿತು. ಹೌತಿಗಳು ಕೂಡ ಭಾಗಿಯಾದರು. ಅನಂತರ ಇರಾನ್ ಕೂಡ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಯಿತು. ಅಂತಿಮವಾಗಿ ಇಸ್ರೇಲ್ ಮತ್ತು ಇರಾನ್ನ ನಡುವೆ 12 ದಿನದ ಯುದ್ಧ ಕೂಡ ನಡೆದೋಯಿತು. ಈ 12 ದಿನದ ಯುದ್ಧದಲ್ಲಿ ಇಸ್ರೇಲ್ ಇರಾನ್ ಮೇಲೆ ಯಾವ ಮಟ್ಟಿಗೆ ಹಾನಿ ಮಾಡಿದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇಸ್ರೇಲ್ ಮಾಡಿದ ಹಾನಿಯಿಂದಾಗಿ ಇರಾನ್ನಲ್ಲಿ ಪವರ್ ಸಪ್ಲೈ ಕುಸಿತ ಕಾಣ್ತು, ನೀರಿನ ಪೂರೈಕೆಯಲ್ಲೂ ಕೂಡ ವ್ಯತ್ಯಾಸ ಆಯಿತು. ಹೀಗಾಗಿ ಇರಾನ್ನ ಇಂಡಸ್ಟ್ರಿಗಳು ಅಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇನಿರಲಿಲ್ಲ, ಸಣ್ಣ ಪುಟ್ಟ ಇಂಡಸ್ಟ್ರಿಗಳಿದ್ವಲ್ಲ, ಅವೆಲ್ಲವೂ ಕೂಡ ಬಾಗಿಲು ಮುಚ್ಚುವಂತಹ ಸನ್ನಿವೇಶಕ್ಕೆ ಬಂದವು. ಯಾಕೆ ಕೇಳಿದ್ರೆ, ಒಂದು ಇಂಡಸ್ಟ್ರಿ ರನ್ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಸಿಕ್ ನೀಡ್ಸ್ ಅಂತಂದ್ರೆ ನೀರು ಬೇಕು, ಪವರ್ ಬೇಕು, ಇದರ ಪೂರೈಕೆಯೇ ನಿಂತು ಹೋಗ್ಬಿಡ್ತು. ಹೀಗಾಗಿ ಇರಾನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಟೋಟಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಮಿಲಿಟರಿ ವೆಚ್ಚ ಜಾಸ್ತಿ ಆಗಿದೆ. ಇದೆಲ್ಲದರ ಪರಿಣಾಮ ಇರಾನ್ನ ಎಕಾನಮಿಯಲ್ಲಿ ಎದ್ದು ಕಾಣ್ತಾ ಇದೆ. ಮಿತ್ರರೇ, ಇರಾನ್ ಬಹಳ ದೊಡ್ಡ ದೇಶ, ಅವರಿಗೆ ಜನಸಂಪತ್ತು ಕೂಡ ಇದೆ, ನೈಸರ್ಗಿಕ ಸಂಪನ್ಮೂಲ ಇದೆ. ಹೀಗಾಗಿ ಇರಾನ್ ಈ ಪರಿಸ್ಥಿತಿಯನ್ನು ಎದುರಿಸೋದು ಬೇಕಾಗಿರಲಿಲ್ಲ. ಆದರೆ ಸ್ಯಾಂಕ್ಷನ್ಸ್ಗಳ ಕಾರಣದಿಂದಾಗಿ ಇರಾನ್ ಯಾವ ಸಂಪತ್ತನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳೋದಕ್ಕಾಗ್ತಾ ಇಲ್ಲ. 2024ರಲ್ಲಿ ಇರಾನ್ನ ಟೋಟಲ್ ಎಕ್ಸ್ಪೋರ್ಟ್ $112 ಬಿಲಿಯನ್ ನಷ್ಟಿತ್ತು. ಇದರಲ್ಲಿ $43 ಬಿಲಿಯನ್ ಕೇವಲ ಆಯಿಲ್ನಿಂದ ಬಂದಿತ್ತು. ಆದರೆ ಈ ವರ್ಷ ಯುದ್ಧದ ಕಾರಣದಿಂದಾಗಿ ಇದರಲ್ಲೂ ಕೂಡ ಕುಂಠಿತ ಆಗಿದೆ. ಇರಾನ್ನ ಅಫಿಷಿಯಲ್ ರೆಕಾರ್ಡ್ ಪ್ರಕಾರ ಅಲ್ಲಿನ ಇನ್ಫ್ಲೇಷನ್ ರೇಟ್ 42.2% ಇದೆ. ಊಹೆ ಮಾಡಿ ಹೇಗಿರಬಹುದು ಅಲ್ಲಿನ ಪರಿಸ್ಥಿತಿ ಅಂತ. ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ ಕೇವಲ 2.6% ಇದೆ ಅಷ್ಟೇ. ಇಲ್ಲೇ ನಾವು ಬೆಲೆ ಏರಿಕೆ ಅಂತ ಬೊಬ್ಬೆ ಹಾಕ್ತಾ ಇದ್ದೀವಿ. ಅಂಥದ್ರಲ್ಲಿ 42.2% ಇನ್ಫ್ಲೇಷನ್ ರೇಟ್ ಇದ್ದಿದ್ದೇ ಆದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಲ್ಲಿರಬಹುದು? ಜನ ದಿನನಿತ್ಯ ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದರಲ್ಲೂ ಆಹಾರ ವಸ್ತುಗಳ ಬೆಲೆ ಏರಿಕೆ ಕಳೆದ 1 ವರ್ಷದಲ್ಲಿ 72% ಇನ್ಕ್ರೀಸ್ ಆಗಿದೆ. ಹಾಗೆ ಔಷಧಿಗಳ ಬೆಲೆಯಲ್ಲಿ 50% ಜಂಪ್ ಆಗಿದೆ. ಇದೆಲ್ಲವುದರಿಂದ ಜನ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ. ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಕಾರಣ ಏನು ಕೇಳಿದ್ರೆ, ಜನರ ಬಳಿಯಲ್ಲಿ ಕೊಳ್ಳುವ ಪವರೇ ಇಲ್ಲ. ನೀವು ವೆಹಿಕಲ್ನಲ್ಲಿ ಹಣ ತಂದು ಜೇಬಿನಲ್ಲಿ ದಿನಸಿಯನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇದ್ರೆ ಜನ ಬದುಕೋದಕ್ಕೆ ಸಾಧ್ಯವಾ? ಇದೆಲ್ಲವುದರಿಂದ ಜನ ರೋಸಿ ಹೋಗಿ ಈಗ ಬೀದಿಗಿಳಿದಿದ್ದಾರೆ. ಇರಾನ್ನಾದ್ಯಂತ ಪ್ರತಿಭಟನೆ, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ 3 ದಿನದಿಂದ ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇರಾನ್ನ ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟಿದೆ. ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಜನರ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ, ಆದರೆ ಅದು ನಿರೀಕ್ಷಿತ ಮಟ್ಟವನ್ನು ರೀಚ್ ಆಗ್ತಾ ಇಲ್ಲ. ಹೀಗಾಗಿ ಜನರ ಆಕ್ರೋಶ ಕಾನೂನುಬದ್ಧವಾಗಿದೆ. ಹೀಗಂತ ಹತಾಶೆಯ ಮಾತುಗಳನ್ನು ಇರಾನ್ನ ಅಧ್ಯಕ್ಷರು ಆಡಿದ್ದಾರೆ. ಮಿತ್ರರೇ, ಈ ಪೆಜೆಶ್ಕಿಯಾನ್ ಮೇಲೆ ಇರಾನ್ನ ಜನ ಭಾರಿ ನಂಬಿಕೆಯನ್ನು ಇಟ್ಟುಕೊಂಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ವರ್ಷ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗ್ತಾರೆ. ಅನಂತರ ನಡೆದಂತಹ ಎಲೆಕ್ಷನ್ನಲ್ಲಿ ಪೆಜೆಶ್ಕಿಯಾನ್ ಅಧಿಕಾರಕ್ಕೆ ಬರ್ತಾರೆ. ಈ ಪೆಜೆಶ್ಕಿಯಾನ್ ಸ್ವಲ್ಪ ಲೆಫ್ಟ್ ಮೈಂಡ್ ಸೆಟ್ನ ನಾಯಕ. ಇವರು ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರು ಗೊತ್ತಾ? ನಾವು ಅಮೆರಿಕ ಜೊತೆಗಿನ ಗುದ್ದಾಟವನ್ನು ಕಡಿಮೆ ಮಾಡ್ತೀವಿ, ಅಮೆರಿಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತೀವಿ, ನಮ್ಮ ಗುರಿ ಇರುವಂತಹದ್ದು ಇರಾನ್ನ ಎಕಾನಮಿಯ ಅಭಿವೃದ್ಧಿ, ಹೀಗೆಲ್ಲ ಮಾತನಾಡಿದ್ರು. ಆದರೆ ಆಗಿದ್ದೇ ಬೇರೆ. ಇರಾನ್ ಮತ್ತು ಅಮೆರಿಕದ ಸಂಬಂಧ ಶಾಶ್ವತವಾಗಿ ಹಾಳಾಗಿ ಹೋಗಿದೆ. ಯುದ್ಧದ ವಾತಾವರಣ ಇದೆ. ಅಮೆರಿಕ ಇರಾನ್ ಮೇಲೆ ತನ್ನ ನಿರ್ಬಂಧವನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಪೆಜೆಶ್ಕಿಯಾನ್ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕದ ಜೊತೆಗೆ ಸಂಬಂಧ ಸುಧಾರಣೆ ಮಾಡುವ ಬದಲಾಗಿ ಅಮೆರಿಕದೊಂದಿಗೆ ಯುದ್ಧದ ವಾತಾವರಣವನ್ನೇ ನಿರ್ಮಿಸಿದ್ದಾರೆ. ಇಲ್ಲಿ ಮಿತ್ರರೇ, ಪೆಜೆಶ್ಕಿಯಾನ್ ಏನೋ ಲೋಪ ಮಾಡಿದ್ದಾರೆ, ಅವರಿಂದ ಏನೋ ತೊಂದರೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇರಾನ್ನ ಜನ ಕೂಡ ಹೇಳ್ತಾ ಇಲ್ಲ. ಇರಾನ್ನ ಜನ ಹೇಳ್ತಾ ಇರುವಂತಹದ್ದು ಅಯತುಲ್ಲಾ ಅಲಿ ಖಮೇನಿಯಿಂದ ಇದೆಲ್ಲ ಆಗ್ತಾ ಇದೆ. ಆ ಖಮೇನಿ ಒಬ್ಬ ಇಲ್ಲದೆ ಹೋದ್ರೆ ಇರಾನ್ ಸುಧಾರಣೆ ಆಗತ್ತೆ ಅಂತ ಜನರಿಗೆ ಬಹಳ ಸ್ಟ್ರಾಂಗ್ ಆದಂತಹ ನಂಬಿಕೆ ಬಂದಿದೆ. ಹೀಗಾಗಿ ಖಮೇನಿಗೆ ಸಾವಾಗಲಿ, ಡಿಕ್ಟೇಟರ್ಗೆ ಸಾವಾಗಲಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ನೋಡೋಕೋದ್ರೆ ಇರಾನ್ನ ಜನರಷ್ಟು ನತದೃಷ್ಟರು ಇನ್ಯಾರೂ ಕೂಡ ಇಲ್ಲ. ಯಾಕೆ ಗೊತ್ತಾ? ಇರಾನ್ ಸಂಪದ್ಭರಿತವಾದಂತಹ ದೇಶ. ಇಡೀ ವಿಶ್ವದಲ್ಲಿರುವಂತಹ ಆಯಿಲ್ ರಿಸರ್ವ್ ಇದೆಯಲ್ಲ, ಅದರಲ್ಲಿ ಇರಾನ್ ಒಂದರಲ್ಲೇ 10-12% ಅತಿ ಹೆಚ್ಚು ಆಯಿಲ್ ರಿಸರ್ವ್ ಹೊಂದಿರುವಂತಹ ದೇಶಗಳನ್ನು ಪಟ್ಟಿ ಮಾಡಿದ್ರೆ ಇರಾನ್ಗೆ 3ನೇ ಸ್ಥಾನ ಬರುತ್ತೆ.
ಇರಾನ್ನ ಅರ್ಧದಷ್ಟು ಆಯಿಲ್ ರಿಸರ್ವ್ ಅನ್ನು ಹೊಂದಿರುವಂತಹ ಕುವೈತ್ ಇರಬಹುದು, UAE ಇರಬಹುದು, ಇವತ್ತು ಅತ್ಯಂತ ಶ್ರೀಮಂತ ದೇಶಗಳಾಗಿದ್ದಾವೆ. ಅಲ್ಲಿನ ಜನರು ಕುಬೇರರಂತೆ ಬದುಕ್ತಾ ಇದ್ದಾರೆ. ಆದ್ರೆ ಇರಾನ್ನ ಜನರಿಗೆ ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಇರಾನ್ನ ಜನ ಹೇಳ್ತಾ ಇರುವಂತಹದ್ದು ಅದು ಒಬ್ಬನೇ ವ್ಯಕ್ತಿ, ಅಯತುಲ್ಲಾ ಅಲಿ ಖಮೆನಾಯಿ. ಆತ ಒಬ್ಬ ಇಲ್ಲದೆ ಹೋದ್ರೆ ಇರಾನ್ ಸದೃಢವಾಗುತ್ತೆ, ಸುಭದ್ರ ಆಗುತ್ತೆ, ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿಯುತ್ತೆ. ಸದ್ಯ ಎಲ್ಲಾ ರೀತಿಯಲ್ಲೂ ಕೂಡ ಪ್ರತಿಭಟನೆ ಕೈ ಮೀರ್ತಾ ಇದೆ. ನನಗೆ ಗೊತ್ತಿಲ್ಲ, ಇರಾನ್ನಲ್ಲಿ ಈ ಹಿಂದೆಯೂ ಕೂಡ ಹಿಜಾಬ್ ವಿರುದ್ಧವಾಗಿ ಇಂತಹದೇ ಪ್ರತಿಭಟನೆಗಳು ರೂಪುಗೊಂಡಿದ್ವು. ಆ ಸಂದರ್ಭದಲ್ಲಿ ಇಬ್ರಾಹಿಂ ರೈಸಿ ಇರಾನ್ನ ಅಧ್ಯಕ್ಷರಾಗಿದ್ರು. ಅವರು ಕೂಡ ಕಟ್ಟರ್ ಇಸ್ಲಾಮಿಕ್ ತತ್ವವನ್ನು ಅನುಸರಿಸುವವರಾದ ಕಾರಣದಿಂದಾಗಿ ಆ ಪ್ರತಿಭಟನೆಯನ್ನ ಟೋಟಲಿ ಹತ್ತಿಕ್ಕಿದ್ರು. ಈಗಲೂ ಹಾಗೆ ಆಗತ್ತಾ? ಯಾರಿಗೂ ಕೂಡ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ, ಅಂದ್ರೆ ಇರಾನ್ನಲ್ಲಿ ಆಗ್ತಿರುವಂತಹ ಪ್ರತಿಭಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಅಯತುಲ್ಲಾ ಅಲಿ ಖಮೆನಾಯಿ ದೇಶ ಬಿಟ್ಟು ಓಡ್ ಹೋಗುವಂತಹ ಸನ್ನಿವೇಶ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಶೇಖ್ ಹಸೀನಾ ಯಾವ ರೀತಿಯಾಗಿ ದೇಶ ಬಿಟ್ಟು ಓಡ್ ಹೋದ್ರೋ, ನೇಪಾಳ, ಶ್ರೀಲಂಕಾದಲ್ಲಿ ಪ್ರಧಾನಿಗಳಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಬಂತೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರಾನನ್ನ ಆಳ್ತಾ ಇರುವಂತಹ ಅಯತುಲ್ಲಾ ಅಲಿ ಖಮೆನಾಯಿಗೂ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ಮಟ್ಟಿಗೆ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಇರಾನ್ನ ಸೆಂಟ್ರಲ್ ಬ್ಯಾಂಕ್ನ ಮುಖ್ಯಸ್ಥ ರಾಜೀನಾಮೆಯನ್ನು ಕೊಟ್ಟು ಓಡ್ ಹೋಗಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆ 3ನೇ ದಿನವೂ ಕೂಡ ಕಂಪ್ಲೀಟ್ ಮಾಡಿ 4ನೇ ದಿನ ಕೂಡ ಮುಂದುವರಿಯುವಂತಹ ಲಕ್ಷಣ ಕಾಣ್ತಾ ಇದೆ. ಹೀಗಾಗಿ ಇರಾನ್ ದೇಶಕ್ಕೆ 2026 ಬಹಳ ಕೆಟ್ಟದಾಗಿ ಆರಂಭಗೊಳ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.